ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಥೆಯ ಹೆಸರು ತಂದೆಯ ಮರು ಆಗಮನ. ಮನೆಯ ಹಾಲ್ನಲ್ಲಿ ಅನಿರುದ್ಧ್ ತನ್ನ ಲ್ಯಾಪ್ಟಾಪ್ನಲ್ಲಿ ತೀವ್ರವಾದ ಕೆಲಸದಲ್ಲಿ ನಿರತನಾಗಿದ್ದಾನೆ. ಪಕ್ಕದಲ್ಲಿಯೇ ಸ್ವಪ್ನ ಟೀ ಕುಡಿಯುತ್ತಾ ತನ್ನ ಫೋನ್ನಲ್ಲಿ ಇಮೇಲ್ಗಳನ್ನು ಪರಿಶೀಲಿಸುತ್ತಿದ್ದಾಳೆ. ಮನೆಯ ಒಳಗಿನ ವಾತಾವರಣದಲ್ಲಿ ಒಂದು ರೀತಿಯ ಒತ್ತಡ ಮತ್ತು ಉದ್ವಿಗ್ನತೆ ಎದ್ದು ಕಾಣುತ್ತಿದೆ. ಗಂಗಾಧರ್ ಅವರು ತಮ್ಮ ಕೊಠಡಿಯಿಂದ ನಿಧಾನವಾಗಿ ಹೊರಬರುತ್ತಾರೆ. ಅವರ ಕೈಯಲ್ಲಿ ಹಳೆಯದಾದ ಒಂದು ಡೈರಿ ಮತ್ತು ಪುಸ್ತಕವಿದೆ. ಅವರು ಬಂದು ಟೇಬಲ್ನ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ಅವರು ಡೈರಿಯನ್ನು ತೆರೆದು ಏನನ್ನೋ ಬರೆಯಲು ಪ್ರಯತ್ನಿಸುತ್ತಾರೆ. ಸ್ವಪ್ನ ಸಿಟ್ಟಿನಿಂದ ಗಂಗಾಧರ್ ಅವರ ಕಡೆಗೆ ತಿರುಗಿ, ಮಾವ, ಇವತ್ತು ನಮಗೆ ಆಫೀಸಲ್ಲಿ ತುಂಬಾನೇ ಕೆಲಸ ಇದೆ. ಅನಿರುದ್ಧ್ಗೆ ದೊಡ್ಡ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು. ನೀವೀಗ ಬಂದು ಈ ಟೇಬಲ್ ಮೇಲೆ ಕೂತರೆ ನಮಗೆ ಜಾಗ ಸಾಲಲ್ಲ. ಮನೆಯಲ್ಲಿ ಬೇರೆ ಜಾಗನೇ ಇಲ್ವಾ? ದಿನಾ ಬೆಳಗ್ಗೆನೆ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ನಿಮ್ಮ ಪುಸ್ತಕಗಳನ್ನೆಲ್ಲ ಎತ್ತಿಕೊಂಡು ಬೇರೆ ಕಡೆ ಹೋಗಿ ಕೂತ್ಕೊಳ್ಳಿ ಎಂದು ಕಟುವಾಗಿ ಹೇಳುತ್ತಾಳೆ. ಅನಿರುದ್ಧ್ ಲ್ಯಾಪ್ಟಾಪ್ನಿಂದ ಮುಖ ತೆಗೆಯದೆಯೇ ಸಿಟ್ಟಿನಿಂದ, ಅಪ್ಪ, ಸ್ವಪ್ನ ಹೇಳೋದು ಕೇಳಿಸ್ತಿದ್ಯಾ? ಲೈಫ್ ಅಂದ್ರೆ ಫಾಸ್ಟ್ ಆಗಿ ಹೋಗ್ತಿದೆ, ನಮಗೆ ಟೈಮ್ ಇಲ್ಲ. ನಿಮ್ಮ ಈ ನಿಧಾನಗತಿಯ ಓದು, ಡೈರಿ ಬರೆಯೋದನ್ನ ರೂಮಿನಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ಬಂದು ನಮಗೆ ತೊಂದರೆ ಕೊಡಬೇಡಿ. ನಾನು ದಿನಾ ಆಫೀಸ್ನಲ್ಲಿ ಟಾರ್ಗೆಟ್ ಮುಗಿಸೋಕೆ ಕಷ್ಟಪಡ್ತಿದ್ದೀನಿ. ಮನೆಯಲ್ಲಿ ಆದ್ರೂ ನಮಗೆ ನೆಮ್ಮದಿ ಬೇಡವಾ? ನಿಮ್ಮ ಈ ಪುಸ್ತಕಗಳು, ಕಾಗದಗಳು ಮನೆಯ ಜಾಗನ ಹಾಳು ಮಾಡ್ತಿವೆ ಎಂದು ಗದರುತ್ತಾನೆ. ಗಂಗಾಧರ್ ಅವರು ತಟ್ಟನೆ ತಲೆ ಎತ್ತುತ್ತಾರೆ. ಅವರ ಕಣ್ಣುಗಳಲ್ಲಿ ನೀರು ತುಂಬಿದೆ. ಅವರು ಅನಿರುದ್ಧನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾರೆ. ಅನಿರುದ್ಧನಿಗೆ ತಮ್ಮ ಮೇಲೆ ಎಷ್ಟು ಕೋಪ ಮತ್ತು ಅಸಹನೆ ಇದೆ ಎಂಬುದು ಅವರಿಗೆ ಸ್ಪಷ್ಟವಾಗಿ ಅರಿವಾಗುತ್ತದೆ. ಅವರು ನಿಧಾನವಾಗಿ ತಮ್ಮ ಡೈರಿಯನ್ನು ಮುಚ್ಚಿ ಕೈಯಲ್ಲಿರುವ ಪುಸ್ತಕವನ್ನು ಎದೆಯ ಬಳಿ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾರೆ. ಅದೇ ಸಮಯಕ್ಕೆ ಸುಮನ್ ಶಾಲೆಯ ಯೂನಿಫಾರ್ಮ್ ಹಾಕಿಕೊಂಡು ಟೈ ಕಟ್ಟಿಕೊಳ್ಳಲು ಪರದಾಡುತ್ತಾ ಹಾಲ್ಗೆ ಬರುತ್ತಾನೆ. ತಾತನನ್ನು ನೋಡಿ, ತಾತ, ಇವತ್ತು ಸ್ಕೂಲ್ನಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದೆ, ನನ್ನ ಜೊತೆ ಬರ್ತೀರಾ ಎಂದು ಕೇಳುತ್ತಾನೆ. ಅನಿರುದ್ಧ್ ತಕ್ಷಣ ಸುಮನ್ ಕೈಯನ್ನು ಹಿಡಿದು, ಸುಮನ್, ತಾತನಿಗೆ ಆಸಕ್ತಿಯಿಲ್ಲ. ಸುಮ್ಮನೆ ಅವರನ್ನು ಡಿಸ್ಟರ್ಬ್ ಮಾಡಬೇಡ. ನೀನು ರೆಡಿಯಾಗಿ ಕಾರಿಗೆ ಹೋಗು, ನಾನು ಬರ್ತೀನಿ ಎಂದು ಕಟುವಾಗಿ ಹೇಳಿ ಸುಮನ್ನನ್ನು ಆಚೆಗೆ ಕಳಿಸುತ್ತಾನೆ. ಗಂಗಾಧರ್ ಅವರು ಸುಮನ್ ಹೋಗುವುದನ್ನೇ ನೋಡುತ್ತಾ ನಿಲ್ಲುತ್ತಾರೆ. ಅವರು ಮೌನವಾಗಿ ತಮ್ಮ ಕೊಠಡಿಯೊಳಗೆ ಹೋಗುತ್ತಾರೆ. ಬಾಗಿಲು ಮುಚ್ಚಿಕೊಳ್ಳುತ್ತಾರೆ. ಕೊಠಡಿಯೊಳಗೆ ಹೋಗುತ್ತಿದ್ದಂತೆಯೇ ಗಂಗಾಧರ್ ಅವರ ಕೈ ನಡುಗುತ್ತದೆ. ಅವರು ಕಪಾಟಿನಲ್ಲಿದ್ದ ಹಳೆಯ ಸೂಟ್ಕೇಸ್ ತೆಗೆದು ಅದರಲ್ಲಿ ತಮ್ಮ ಪತ್ನಿಯ ಫೋಟೋವನ್ನು ಮೊದಲು ಇಡುತ್ತಾರೆ. ಅವರ ಕಣ್ಣಿನಿಂದ ಹನಿಗಳು ಉರುಳಿ ಫೋಟೋ ಮೇಲೆ ಬೀಳುತ್ತವೆ. ಗಂಗಾಧರ್ ತಮ್ಮಷ್ಟಕ್ಕೆ ತಾವೇ, ನಾನು ಇಷ್ಟು ದಿನ ಉಳಿಸಿಕೊಂಡಿದ್ದ ಗೌರವವನ್ನು ಈ ಮನೆಯಲ್ಲಿ ಕಳೆದುಕೊಂಡಿದ್ದೇನೆ. ನನ್ನ ಸ್ವಂತ ಮಗನಿಗೆ ನಾನು ಭಾರವಾಗಿದ್ದೇನೆ. ಇನ್ನು ಇಲ್ಲಿ ಒಂದು ಕ್ಷಣವೂ ಉಳಿಯಬಾರದು ಎಂದು ಗೊಣಗುತ್ತಾ ತಮ್ಮ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಲು ಪ್ರಾರಂಭಿಸುತ್ತಾರೆ. ಹಾಲ್ನಿಂದ ಅನಿರುದ್ಧ್ ಮತ್ತು ಸ್ವಪ್ನ ನಗುತ್ತಾ ಮಾತನಾಡುತ್ತಿರುವ ಸದ್ದು ಕೇಳಿಸುತ್ತಿದೆ. ಗಂಗಾಧರ್ ಅವರು ಒಮ್ಮೆ ಕಿಟಕಿಯ ಹೊರಗೆ ನೋಡಿ, ನಂತರ ತಮ್ಮ ಕೋಣೆಯ ಬಾಗಿಲನ್ನು ಮತ್ತೆ ನೋಡುತ್ತಾರೆ. ಅವರು ನಿರ್ಧಾರ ಮಾಡಿದ್ದಾರೆ. ಆ ಮನೆಯ ಕೀಲಿಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಶಾಶ್ವತವಾಗಿ ಹೊರಬರಲು ಮಾನಸಿಕವಾಗಿ ತಯಾರಾಗಿ ಮನೆಯ ಹೊಸ್ತಿಲನ್ನು ದಾಟುತ್ತಾರೆ. ಆ ಮನೆಯಿಂದ ಅವರು ಹೊರಬಂದಾಗ ರಾತ್ರಿಯ ಕತ್ತಲೆಯಲ್ಲಿ ಅವರ ಮುಂದೆ ಒಂದು ಅನಿಶ್ಚಿತವಾದ ಆದರೆ ಸ್ವಾಭಿಮಾನದ ಹೊಸ ಹಾದಿ ತೆರೆದುಕೊಳ್ಳುತ್ತಿತ್ತು. ಗಂಗಾಧರ್ ಅವರು ರಾತ್ರಿಯ ಮೌನದಲ್ಲಿ ಬಸ್ ನಿಲ್ದಾಣದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರು. ಅವರು ಹೊರಬಂದ ಮನೆಯ ಕಿಟಕಿಗಳಲ್ಲಿ ಬೆಳಗುತ್ತಿದ್ದ ದೀಪಗಳು ಒಳಗೆ ಅನಿರುದ್ಧ್ ಮತ್ತು ಸ್ವಪ್ನ ಯಾವುದೇ ಅಪರಾಧ ಪ್ರಜ್ಞೆಯಿಲ್ಲದೆ ನಗುತ್ತಾ ಇರುವ ದೃಶ್ಯವನ್ನು ಬಿಂಬಿಸುತ್ತಿದ್ದವು. ಆ ದೃಶ್ಯವನ್ನು ನೋಡಿದಾಗ ಗಂಗಾಧರ್ ಅವರಿಗೆ ತಮ್ಮ ಜೀವನದ ಬಂಡವಾಳವೆಲ್ಲವೂ ಆ ಮನೆಯ ಗೋಡೆಗಳಲ್ಲೇ ಕರಗಿ ಹೋಗಿದೆ ಎಂದು ಅನ್ನಿಸಿತು. ಇಷ್ಟು ವರ್ಷಗಳ ಕಾಲ ಮಗನ ಏಳಿಗೆಗಾಗಿ ತಮ್ಮ ಸ್ವಂತ ಕನಸುಗಳನ್ನು, ತಮಗಿದ್ದ ಖುಷಿಗಳನ್ನು ಬಲಿಕೊಟ್ಟಿದ್ದ ವ್ಯಕ್ತಿ ಇಂದು ಅನಾಥನಾಗಿ ಬೀದಿಯಲ್ಲಿ ನಿಂತಿದ್ದ. ಬಸ್ ನಿಲ್ದಾಣದ ಅಂಚಿನಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಂಡಾಗ ಅವರ ಕೈಯಲ್ಲಿದ್ದ ಹಳೆಯ ಸೂಟ್ಕೇಸ್ ಮರೆಯಲಾಗದ ನೆನಪುಗಳ ಹೊರೆಯಾಗಿತ್ತು. ಅದರಲ್ಲಿ ಅವರ ಪತ್ನಿ ಬದುಕಿದ್ದಾಗ ಬರೆದಿದ್ದ ಪತ್ರಗಳು, ಅನಿರುದ್ಧ್ ಚಿಕ್ಕವನಿದ್ದಾಗ ತೆಗೆಸಿದ್ದ ಫೋಟೋಗಳು ಮತ್ತು ಅವರ ಜೀವನದ ಗಳಿಕೆಯ ಸ್ವಲ್ಪ ಹಣವಿತ್ತು. ಆ ಹಣಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಅವರ ಆತ್ಮಗೌರವ ಅಡಗಿತ್ತು. ಅನಿರುದ್ಧ್ಗೆ ತಮ್ಮ ಮೇಲೆ ಇಷ್ಟೊಂದು ದ್ವೇಷ ಏಕೆ ಬಂದಿತು ಎಂಬ ಪ್ರಶ್ನೆ ಅವರನ್ನು ಪದೇ ಪದೇ ಕಾಡುತ್ತಿತ್ತು. ಕೇವಲ ಕೆಲಸದ ಒತ್ತಡ ಅಥವಾ ಆರ್ಥಿಕ ಭದ್ರತೆಯ ಹಸಿವು ಮಗನನ್ನು ಇಷ್ಟೊಂದು ಕಠೋರನನ್ನಾಗಿ ಮಾಡಿತೆ, ಅಥವಾ ತಾನು ಅವನನ್ನು ಬೆಳೆಸಿದ ರೀತಿಯಲ್ಲೇ ಎಲ್ಲೋ ತಪ್ಪಾಗಿದೆಯೇ ಎಂದು ಅವರು ಯೋಚನೆಗೆ ಬಿದ್ದರು. ಅದೇ ಸಮಯದಲ್ಲಿ ದೂರದಿಂದ ಒಂದು ಬಸ್ ಬಂದು ನಿಂತಿತು.
ಆ ಬಸ್ನ ಗಾಜುಗಳಲ್ಲಿ ಪ್ರತಿಬಿಂಬಿತವಾಗುತ್ತಿದ್ದ ಅವರ ಮುಖವೇ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ಬಸ್ ಏರಿದರು. ಪ್ರಯಾಣಿಕರ ಕೋಲಾಹಲದ ನಡುವೆ ಅವರು ಕಿಟಕಿಯ ಪಕ್ಕದಲ್ಲಿ ಕುಳಿತು ಹೊರಗೆ ಬೀಳುವ ಮರಗಿಡಗಳನ್ನು ನೋಡುತ್ತಿದ್ದರು. ಜೀವನ ಎಂದರೆ ಏನು ಎಂಬುದು ಇಂದು ಅವರಿಗೆ ಸಂಪೂರ್ಣವಾಗಿ ಅರ್ಥವಾಗಿತ್ತು. ನಾವೇ ಸೃಷ್ಟಿಸಿದ ಸಂಬಂಧಗಳು, ನಾವೇ ಹಚ್ಚಿಕೊಂಡ ಮಮತೆಗಳು ಒಂದು ದಿನ ನಮಗೆ ಭಾರವಾಗಬಹುದು ಎಂಬ ಕಹಿ ಸತ್ಯವನ್ನು ಅವರು ಅರಗಿಸಿಕೊಳ್ಳಬೇಕಿತ್ತು. ನಗರದ ಗದ್ದಲದಿಂದ ದೂರವಾದಂತೆ ತಂಪಾದ ಗಾಳಿ ಬೀಸತೊಡಗಿತು. ಗಂಗಾಧರ್ ಅವರ ಮನಸ್ಸಿನಲ್ಲಿ ಒಂದು ದೃಢತೆ ಮೂಡಿತು. ಇನ್ನು ಅನಿರುದ್ಧನ ಮನೆಯ ಕಡೆಗೆ ತಿರುಗಿ ನೋಡುವ ಪ್ರಮೇಯವೇ ಇಲ್ಲ. ಇಷ್ಟು ದಿನ ತಾನು ಬದುಕಿದ್ದು ಅನಿರುದ್ಧನ ಇಷ್ಟಗಳಿಗಾಗಿ, ಇನ್ನು ಮುಂದೆ ಬದುಕುವುದು ತನ್ನ ಸ್ವಂತ ಸಂತೋಷಕ್ಕಾಗಿ. ಬಸ್ ನಿಲ್ದಾಣದ ಸಮೀಪವಿರುವ ಆಸರೆ ವೃದ್ಧಾಶ್ರಮದ ಹೆಸರು ಅವರ ಕಣ್ಣ ಮುಂದೆ ಪದೇ ಪದೇ ಮಿಂಚುತ್ತಿತ್ತು. ಅನಿರುದ್ಧನ ಮನೆಯಲ್ಲಿ ದೊರೆಯದ ನೆಮ್ಮದಿ ಅಪರಿಚಿತರ ನಡುವೆ ಸಿಗಬಹುದು ಎಂಬ ಆಸೆ ಅವರಲ್ಲಿ ಚಿಗುರಿತು. ಬಸ್ ನಿಲ್ದಾಣದಲ್ಲಿ ಇಳಿದು ಆಶ್ರಮದ ದ್ವಾರದ ಬಳಿ ನಿಂತಾಗ ಗಡಿಯಾರದಲ್ಲಿ ಸಮಯ ಮಧ್ಯರಾತ್ರಿಯನ್ನು ದಾಟಿತ್ತು. ಆಶ್ರಮದ ದ್ವಾರದ ಬಳಿ ಇದ್ದ ಭದ್ರತಾ ಸಿಬ್ಬಂದಿ ಗಂಗಾಧರ್ ಅವರನ್ನು ಅನುಮಾನದಿಂದ ನೋಡಿದರು. ಆದರೆ ಅವರ ಮುಖದಲ್ಲಿನ ಸಭ್ಯತೆ ಮತ್ತು ಆ ಸೂಟ್ಕೇಸ್ನ ಭಾರಿ ತೂಕದಲ್ಲಿನ ಗಾಂಭೀರ್ಯವನ್ನು ಕಂಡು ಅವರು ಮ್ಯಾನೇಜರ್ ಅವರನ್ನು ಎಬ್ಬಿಸಿ ಕರೆತಂದರು. ಗಂಗಾಧರ್ ಅವರ ಕಣ್ಣುಗಳಲ್ಲಿ ಕಣ್ಣೀರು ಇತ್ತಾದರೂ ಆ ಕಣ್ಣೀರು ನೋವಿನದ್ದಲ್ಲ, ಬದಲಿಗೆ ಒಂದು ಸುದೀರ್ಘವಾದ ಅವಮಾನದ ಸರಪಳಿಯಿಂದ ಬಿಡುಗಡೆ ಪಡೆದ ಸಮಾಧಾನದ ಹನಿಗಳಾಗಿದ್ದವು. ಆಶ್ರಮದ ಸಿಬ್ಬಂದಿ ಅವರನ್ನು ಒಳಗೆ ಕರೆದೊಯ್ದಾಗ ಅವರು ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟರು. ಅಲ್ಲಿನ ಶಾಂತ ವಾತಾವರಣ, ಹಿರಿಯರ ನಿಶ್ಶಬ್ದವಾದ ನಿದ್ರೆ ಎಲ್ಲವೂ ಅವರಿಗೆ ಒಂದು ಹೊಸ ಜೀವನದ ಭರವಸೆಯನ್ನು ನೀಡಿದವು. ಮರುದಿನ ಬೆಳಿಗ್ಗೆ ಒಂದು ಹೊಸ ಸೂರ್ಯೋದಯವಾಗಲಿದೆ. ಅನಿರುದ್ಧನ ನೆನಪಿಲ್ಲದ ಸ್ವಂತ ಗೌರವದಿಂದ ಬದುಕುವ ಹೊಸ ಜೀವನದ ಮುನ್ನುಡಿ ಅಂದು ಅಲ್ಲಿಂದಲೇ ಆರಂಭವಾಯಿತು. ಮರುದಿನ ಬೆಳಿಗ್ಗೆ ಆಶ್ರಮದಲ್ಲಿ ಗಂಗಾಧರ್ ಅವರಿಗೆ ಹೊಸ ಜಗತ್ತಿನ ಪರಿಚಯವಾಯಿತು. ಅಲ್ಲಿಯ ವಾತಾವರಣ ಮನೆಯಲ್ಲಿದ್ದ ಅಶಿಸ್ತು ಮತ್ತು ಒತ್ತಡಕ್ಕಿಂತ ಭಿನ್ನವಾಗಿತ್ತು. ಹಿರಿಯರು ತಮ್ಮ ಹಳೆಯ ಕಥೆಗಳನ್ನು ಹಂಚಿಕೊಳ್ಳುತ್ತಾ, ಪುಸ್ತಕಗಳನ್ನು ಓದುತ್ತಾ, ತೋಟದ ಕೆಲಸಗಳಲ್ಲಿ ನಿರತರಾಗಿದ್ದರು. ಗಂಗಾಧರ್ ಅವರು ತಮ್ಮ ಅನುಭವವನ್ನು ಬಳಸಿ ಅಲ್ಲಿಯ ಗ್ರಂಥಾಲಯವನ್ನು ಜೋಡಿಸಲು ಸಹಾಯ ಮಾಡಿದರು. ಪ್ರತಿದಿನ ಸಂಜೆ ಅವರು ಹಿರಿಯರೊಂದಿಗೆ ಸಾಹಿತ್ಯ ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಅನಿರುದ್ಧನ ಮನೆಯಲ್ಲಿ ಮೂಲೆಗುಂಪಾಗಿದ್ದ ಗಂಗಾಧರ್ ಇಂದು ಇಲ್ಲಿ ಎಲ್ಲರಿಗೂ ಒಬ್ಬ ಮಾರ್ಗದರ್ಶಕರಾದರು. ಅಲ್ಲೇ ಅವರಿಗೆ ದಿನಕರ್ ಎಂಬ ಶ್ರೀಮಂತ ಉದ್ಯಮಿಯ ಪರಿಚಯವಾಯಿತು. ದಿನಕರ್ ಅವರು ಕೂಡ ಕುಟುಂಬದ ಕಲಹ ಮತ್ತು ಒಂಟಿತನದಿಂದ ಬೇಸತ್ತು ಆಶ್ರಮದಲ್ಲಿ ತಾತ್ಕಾಲಿಕವಾಗಿ ಉಳಿದುಕೊಂಡಿದ್ದರು. ಇಬ್ಬರ ನಡುವೆ ಸ್ನೇಹದ ಬಾಂಧವ್ಯ ಬೆಳೆಯಿತು. ದಿನಕರ್ ಅವರು ಗಂಗಾಧರ್ ಅವರ ಬುದ್ಧಿವಂತಿಕೆಯನ್ನು ಕಂಡುಮಾರು ಹೋದರು. ದಿನಕರ್ ಅವರು, ನಿಮ್ಮಂತವರು ಈ ವಯಸ್ಸಿನಲ್ಲಿ ಆಶ್ರಮದಲ್ಲಿ ಇರಬಾರದು, ಸಮಾಜಕ್ಕೆ ನಿಮ್ಮ ಮಾರ್ಗದರ್ಶನ ಬೇಕು ಎಂದು ಪದೇ ಪದೇ ಹೇಳುತ್ತಿದ್ದರು. ಆದರೆ ಗಂಗಾಧರ್ ಮಾತ್ರ ಇಲ್ಲಿ ಸಿಗುವ ನೆಮ್ಮದಿ ಹೊರಗಿನ ಅರಮನೆಯಲ್ಲಿ ಸಿಗುವುದಿಲ್ಲ ಎಂದು ನಗುತ್ತಿದ್ದರು. ಅತ್ತ ಅನಿರುದ್ಧ್ ಮನೆಯಲ್ಲಿ ಪರಿಸ್ಥಿತಿ ತಲೆಕೆಳಗಾಗಿತ್ತು. ಗಂಗಾಧರ್ ಇಲ್ಲದ ಮನೆಯಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಗಿತ್ತು. ಸುಮನ್ ತಾತನನ್ನು ನೆನೆದು ಅಳುತ್ತಿದ್ದರೆ ಅನಿರುದ್ಧ್ ಮತ್ತು ಸ್ವಪ್ನ ಅವರ ಕೆಲಸದ ಒತ್ತಡ ಹೆಚ್ಚಾಗಿತ್ತು. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಗಂಗಾಧರ್ ಅವರು ಬರೆದಿದ್ದ ಡೈರಿ ಅನಿರುದ್ಧನ ಕೈಗೆ ಸಿಕ್ಕಿತು. ಅದನ್ನು ಓದಿದ ಅನಿರುದ್ಧನಿಗೆ ತಾನು ಎಸಗಿದ ತಪ್ಪುಗಳ ಅರಿವಾಯಿತು. ತಂದೆಯ ಪ್ರೀತಿಯನ್ನು ಕೇವಲ ಕೆಲಸದ ಭರಾಟೆಯಲ್ಲಿ ಕಳೆದುಕೊಂಡದ್ದಲ್ಲದೆ ಅವರನ್ನು ಅವಮಾನಿಸಿ ಹೊರಹಾಕಿದ್ದು ಅವನ ಮನಸ್ಸಿಗೆ ಚುಚ್ಚತೊಡಗಿತು. ಅನಿರುದ್ಧನಿಗೆ ತಾನು ಗಳಿಸಿದ ಹಣಕ್ಕಿಂತ ತನ್ನ ತಂದೆಯ ಪ್ರೀತಿ ಮತ್ತು ಅವರ ಉಪಸ್ಥಿತಿ ಎಷ್ಟು ಮುಖ್ಯ ಎಂಬುದು ತಡವಾಗಿಯಾದರೂ ಅರಿವಾಯಿತು. ಅನಿರುದ್ಧ್ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ನಿರ್ಧರಿಸಿದನು. ಅವನು ತಂದೆಯನ್ನು ಹುಡುಕಲು ಹೊರಟನು. ಅವನಿಗೆ ಗಂಗಾಧರ್ ಎಲ್ಲಿದ್ದಾರೆ ಎಂಬ ಸುಳಿವು ಸಿಗಲಿಲ್ಲ. ಆದರೆ ಅವರ ಹಳೆಯ ಸ್ನೇಹಿತರ ಮೂಲಕ ಆಶ್ರಮದ ಸುಳಿವು ದೊರೆಯಿತು. ಅನಿರುದ್ಧ್, ಸ್ವಪ್ನ ಮತ್ತು ಸುಮನ್ ಆಶ್ರಮದ ಕಡೆಗೆ ಪ್ರಯಾಣ ಬೆಳೆಸಿದರು. ಅನಿರುದ್ಧನ ಮನಸ್ಸಿನಲ್ಲಿ ಭಯ ಮತ್ತು ಪಶ್ಚಾತ್ತಾಪದ ಮಿಶ್ರಣವಿತ್ತು. ತಂದೆ ತನ್ನನ್ನು ಕ್ಷಮಿಸುತ್ತಾರೆಯೇ ಅಥವಾ ಅವರು ಶಾಶ್ವತವಾಗಿ ದೂರವಾಗಿದ್ದಾರೆಯೇ ಎಂಬ ಪ್ರಶ್ನೆಗಳು ಅವನನ್ನು ಕಾಡುತ್ತಿದ್ದವು. ಗಂಗಾಧರ್ ಅವರ ಹೊಸ ಜೀವನದ ಶಾಂತಿ ಮತ್ತು ಅನಿರುದ್ಧನ ಪಶ್ಚಾತ್ತಾಪದ ನಡುವಿನ ಕಥೆ ಇಲ್ಲಿಂದಲೇ ಹೊಸ ತಿರುವು ಪಡೆಯಿತು. ಅನಿರುದ್ಧ ಮತ್ತು ಸ್ವಪ್ನ ಆಶ್ರಮದ ಪ್ರವೇಶ ದ್ವಾರವನ್ನು ತಲುಪಿದಾಗ ಅಲ್ಲಿನ ವಾತಾವರಣವು ಅವರ ಮನೆಯಲ್ಲಿದ್ದ ಗದ್ದಲಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಎಲ್ಲೆಡೆ ಹಕ್ಕಿಗಳ ಚಿಲಿಪಿಲಿ ಮತ್ತು ಹಿರಿಯರ ಮಂದಹಾಸದ ಮಾತುಗಳು ಕೇಳಿಸುತ್ತಿದ್ದವು. ಸುಮನ್ ಓಡಿಹೋಗಿ ಆಶ್ರಮದ ಆವರಣದಲ್ಲಿ ಆಟವಾಡುತ್ತಿದ್ದ. ಅನಿರುದ್ಧನಿಗೆ ತನ್ನ ತಂದೆಯನ್ನು ಎದುರಿಸಲು ಹಿಂಜರಿಕೆ ಮತ್ತು ಸಂಕೋಚ ಉಂಟಾಯಿತು. ತಾನು ಬಂದು ಅವರನ್ನು ಕರೆದುಕೊಂಡು ಹೋಗಲು ಹಕ್ಕುದಾರನೇ ಅಥವಾ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಸಿಗುತ್ತದೆಯೇ ಎಂಬ ಆತಂಕ ಅವನನ್ನು ಕಾಡುತ್ತಿತ್ತು.
ದೂರದಿಂದಲೇ ಗಂಗಾಧರ್ ಅವರು ದಿನಕರ್ ಅವರೊಂದಿಗೆ ಕುಳಿತು ಯಾವುದೋ ಗಂಭೀರ ವಿಷಯದ ಬಗ್ಗೆ ಚರ್ಚಿಸುತ್ತಿರುವುದನ್ನು ಅನಿರುದ್ಧ ಕಂಡನು. ಗಂಗಾಧರ್ ಅವರ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಮತ್ತು ಶಾಂತಿ ಕಾಣುತ್ತಿತ್ತು. ಮನೆಯಲ್ಲಿ ಅವರು ಯಾವಾಗಲೂ ಮಂಕಾಗಿ ಅಸಹಾಯಕರಾಗಿ ಕಾಣುತ್ತಿದ್ದರು. ಆದರೆ ಇಲ್ಲಿ ಅವರು ಒಬ್ಬ ಗಂಭೀರ ವ್ಯಕ್ತಿತ್ವದಂತೆ ರಾಜನಾಗಿ ಮೆರೆಯುತ್ತಿದ್ದರು. ಅನಿರುದ್ಧನಿಗೆ ತನ್ನ ತಂದೆಯ ಈ ಹೊಸ ರೂಪವನ್ನು ಕಂಡು ಆಶ್ಚರ್ಯವಾಯಿತು. ತಾನು ಯಾರನ್ನು ಅಸಹಾಯಕ ಎಂದುಕೊಂಡು ಕಡೆಗಣಿಸಿದ್ದನೋ ಅವರು ಇಲ್ಲಿ ಎಷ್ಟು ಗೌರವಯುತವಾಗಿ ಬದುಕುತ್ತಿದ್ದಾರೆ ಎಂಬುದು ಅವನಿಗೆ ಅರಿವಾಯಿತು. ಅನಿರುದ್ಧ ನಿಧಾನವಾಗಿ ಹತ್ತಿರಕ್ಕೆ ಹೋದನು. ಗಂಗಾಧರ್ ಅವರು ಮಗನನ್ನು ಕಂಡರು. ಆದರೆ ಅವರ ಮುಖದಲ್ಲಿ ಯಾವುದೇ ಆಶ್ಚರ್ಯವಾಗಲಿ ಅಥವಾ ಕೋಪವಾಗಲಿ ಕಾಣಿಸಲಿಲ್ಲ. ದಿನಕರ್ ಅವರು ಗಂಗಾಧರ್ ಅವರ ಕಡೆಗೆ ನೋಡಿ, ಇವರು ನಿಮ್ಮ ಮಗನಲ್ಲವೇ ಎಂದು ಕೇಳಿದರು. ಗಂಗಾಧರ್ ತಲೆಯಾಡಿಸಿ ಮೌನವಾಗಿಯೇ ಅನಿರುದ್ಧನ ಕಡೆಗೆ ನೋಡುತ್ತಿದ್ದರು. ಅನಿರುದ್ಧ ಗಂಗಾಧರ್ ಅವರ ಪಾದಗಳಿಗೆ ನಮಸ್ಕರಿಸಿ, ಅಪ್ಪ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ಮನೆ ನಿಮ್ಮಿಲ್ಲದೆ ನಿರ್ಜನವಾಗಿದೆ. ದಯವಿಟ್ಟು ವಾಪಸ್ ಬನ್ನಿ ಎಂದು ಗದ್ಗದಿತನಾಗಿ ನುಡಿದನು. ಆ ಕ್ಷಣದಲ್ಲಿ ಸ್ವಪ್ನ ಕೂಡ ಮೌನವಾಗಿ ಪಕ್ಕದಲ್ಲಿ ನಿಂತಿದ್ದಳು. ಗಂಗಾಧರ್ ಅವರು ಅನಿರುದ್ಧನ ತಲೆಯ ಮೇಲೆ ಕೈಯಿಟ್ಟು, ಮಗನೇ, ಮನುಷ್ಯ ತನ್ನ ತಪ್ಪುಗಳನ್ನು ಅರಿತುಕೊಳ್ಳುವುದೇ ಜೀವನದ ಮೊದಲ ಪಾಠ. ನೀನು ಇಲ್ಲಿಗೆ ಬಂದಿದ್ದೀಯೇ ಅಂದರೆ ನಿನಗೆ ಜೀವನದ ಮೌಲ್ಯ ಅರ್ಥವಾಗಿದೆ ಎಂದೇ ಅರ್ಥ. ಆದರೆ ಮನೆ ಎಂದರೆ ಕೇವಲ ಗೋಡೆಗಳಲ್ಲ, ಅಲ್ಲಿರುವ ಸಂಬಂಧಗಳ ಗೌರವ. ನಾನು ಬರುವುದು ಅನಿವಾರ್ಯವಲ್ಲ, ಆದರೆ ನೀವು ನಿಜವಾಗಿ ಬದಲಾಗಿದ್ದೀರಾ ಎಂದು ನನಗೆ ತಿಳಿಯಬೇಕು ಎಂದು ಗಂಭೀರವಾಗಿ ಹೇಳಿದರು. ಅನಿರುದ್ಧನಿಗೆ ತಾನು ಇಲ್ಲಿಗೆ ಬಂದಿದ್ದು ಕೇವಲ ತಂದೆಯನ್ನು ಮನೆಗೆ ಕರೆದೊಯ್ಯಲು ಮಾತ್ರವಲ್ಲ, ಬದಲಾಗಿ ತನ್ನ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಿಕೊಳ್ಳಲು ಎಂಬುದು ಅರಿವಾಯಿತು. ದಿನಕರ್ ಅವರು ಮಧ್ಯಪ್ರವೇಶಿಸಿ, ಗಂಗಾಧರ್, ನಿಮ್ಮ ಮಗನ ಕಣ್ಣಿನಲ್ಲಿ ಈಗ ಪಶ್ಚಾತ್ತಾಪವಿದೆ. ಬಹುಶಃ ಅವರಿಗೆ ಇನ್ನೊಂದು ಅವಕಾಶ ನೀಡುವ ಸಮಯ ಬಂದಿದೆ ಎಂದು ಹಿತವಚನ ನುಡಿದರು. ಆ ದಿನ ಸಂಜೆ ಆಶ್ರಮದ ಪ್ರಶಾಂತತೆಯಲ್ಲಿ ಅನಿರುದ್ಧ ಮತ್ತು ಗಂಗಾಧರ್ ಅವರ ನಡುವೆ ನಡೆದ ಮಾತುಕತೆ ಅನಿರುದ್ಧನ ಅಹಂಕಾರವನ್ನು ಕರಗಿಸಿತು. ಅಪ್ಪನನ್ನು ಮರಳಿ ಮನೆಗೆ ಕರೆಯುವ ಮುನ್ನ ಅನಿರುದ್ಧನಿಗೆ ತಂದೆಯ ಮೌಲ್ಯವನ್ನು ಮನದಟ್ಟು ಮಾಡಿಕೊಡಲು ಗಂಗಾಧರ್ ಅವರು ಸಿದ್ಧರಾದರು. ಗಂಗಾಧರ್ ಅವರು ಅನಿರುದ್ಧನಿಗೆ ಮನೆಗೆ ಬರುವ ಮುನ್ನ ಒಂದು ಷರತ್ತು ಹಾಕಿದರು. ನಾನು ಮನೆಗೆ ಬಂದರೆ ಕೇವಲ ಅತಿಥಿಯಾಗಿ ಉಳಿಯುವುದಿಲ್ಲ, ಬದಲಿಗೆ ನಿಮ್ಮ ಜೀವನ ಶೈಲಿಯಲ್ಲಿ ನಾನು ಕೆಲವು ಬದಲಾವಣೆಗಳನ್ನು ತರುತ್ತೇನೆ. ಹಣದ ಬೆನ್ನತ್ತಿ ನೀವು ಕಳೆದುಕೊಂಡಿರುವ ಮಾನವೀಯತೆ ಮತ್ತು ಸಂಬಂಧಗಳ ಮೌಲ್ಯವನ್ನು ನೀವು ಮತ್ತೆ ಕಲಿಯಬೇಕು ಎಂದು ಸ್ಪಷ್ಟವಾಗಿ ಹೇಳಿದರು. ಅನಿರುದ್ಧ ಯಾವುದೇ ಮರುಮಾತನಾಡದೆ ತಂದೆಯ ಮಾತಿಗೆ ತಲೆಬಾಗಿದನು. ಆಶ್ರಮದ ಸಿಬ್ಬಂದಿ ಮತ್ತು ದಿನಕರ್ ಅವರ ಬಳಿ ಅಂತಿಮವಾಗಿ ವಿದಾಯ ಪಡೆದು ಅನಿರುದ್ಧನ ಕಾರಿನಲ್ಲಿ ಗಂಗಾಧರ್ ಮನೆಗೆ ಮರಳಿದರು. ಮನೆ ತಲುಪಿದಾಗ ಗಂಗಾಧರ್ ಅವರ ಕೋಣೆ ಮೊದಲಿನಂತೆಯೇ ಇತ್ತು, ಆದರೆ ಅನಿರುದ್ಧನ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಸ್ವಪ್ನ ಕೂಡ ತಾನು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೋರಿದಳು. ಗಂಗಾಧರ್ ಅವರು ಮನೆಯಲ್ಲಿ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದರು. ಪ್ರತಿದಿನ ಸಂಜೆ ಎಲ್ಲರೂ ಒಟ್ಟಾಗಿ ಕುಳಿತು ಮಾತನಾಡಬೇಕು, ಕೆಲಸದ ಬಗ್ಗೆ ಅಲ್ಲ, ಬದಲಿಗೆ ಸುಮ್ಮನ್ನೊಂದಿಗೆ ಸಮಯ ಕಳೆಯಬೇಕು ಮತ್ತು ಪರಸ್ಪರರ ಮನಸ್ಸಿನ ನೋವನ್ನು ಹಂಚಿಕೊಳ್ಳಬೇಕು ಎಂಬುದು ಅವರ ಮೊದಲ ನಿಯಮವಾಗಿತ್ತು. ಅನಿರುದ್ಧ ಮೊದಮೊದಲು ಈ ಬದಲಾವಣೆಯನ್ನು ಅಳವಡಿಸಿಕೊಳ್ಳಲು ಕಷ್ಟಪಟ್ಟರೂ ತಂದೆಯ ಮೇಲಿನ ಗೌರವದಿಂದ ಅದಕ್ಕೆ ಬದ್ಧನಾದನು. ಮನೆಯ ವಾತಾವರಣದಲ್ಲಿ ಬದಲಾವಣೆ ಕಂಡುಬರತೊಡಗಿತು. ಅನಿರುದ್ಧ ಆಫೀಸ್ನ ಕೆಲಸವನ್ನು ಮನೆಯ ಒಳಗೆ ತರುವುದನ್ನು ಕಡಿಮೆ ಮಾಡಿದನು. ಗಂಗಾಧರ್ ಅವರು ಸುಮನ್ನ ಶಿಕ್ಷಣ ಮತ್ತು ಆಟೋಟಗಳಲ್ಲಿ ಹೆಚ್ಚು ಗಮನ ಹರಿಸಿದರು. ಸಂಜೆಯ ವೇಳೆ ಅನಿರುದ್ಧ, ಸ್ವಪ್ನ, ಸುಮನ್ ಮತ್ತು ಗಂಗಾಧರ್ ಎಲ್ಲರೂ ಒಟ್ಟಾಗಿ ಟೀ ಕುಡಿಯುತ್ತಾ ಕಥೆಗಳನ್ನು ಹೇಳುತ್ತಿದ್ದರು. ಅನಿರುದ್ಧನಿಗೆ ತಾನು ಕಳೆದುಕೊಂಡಿದ್ದ ಸುಂದರ ಕ್ಷಣಗಳ ಮೌಲ್ಯ ಈಗ ಅರಿವಾಗುತ್ತಿತ್ತು. ಗಂಗಾಧರ್ ಅವರ ಉಪಸ್ಥಿತಿ ಮನೆಯಲ್ಲಿ ಒಂದು ಹೊಸ ಚೈತನ್ಯವನ್ನು ತುಂಬಿತ್ತು. ದಿನಕರ್ ಅವರು ಆಗಾಗ ಗಂಗಾಧರ್ ಅವರನ್ನು ಭೇಟಿ ಮಾಡಲು ಬರುತ್ತಿದ್ದರು. ಅನಿರುದ್ಧ ಈಗ ದಿನಕರ್ ಅವರೊಂದಿಗೆ ವ್ಯವಹಾರದ ವಿಷಯಗಳಿಗಿಂತ ಹೆಚ್ಚಾಗಿ ಜೀವನದ ಪಾಠಗಳನ್ನು ಚರ್ಚಿಸುತ್ತಿದ್ದನು. ದಿನಕರ್ ಅವರ ಸ್ನೇಹ ಅನಿರುದ್ಧನಿಗೆ ತಂದೆಯ ವ್ಯಕ್ತಿತ್ವದ ಮತ್ತೊಂದು ಆಯಾಮವನ್ನು ಪರಿಚಯಿಸಿತು. ಸಮಾಜದಲ್ಲಿ ಗಂಗಾಧರ್ ಅವರು ಎಷ್ಟು ಗೌರವಯುತ ವ್ಯಕ್ತಿಯೆಂಬುದನ್ನು ಕಂಡು ಅನಿರುದ್ಧನಿಗೆ ತನ್ನ ತಂದೆಯ ಬಗ್ಗೆ ಹೆಮ್ಮೆ ಮೂಡಿತು. ಒಂದು ದಿನ ಅನಿರುದ್ಧನಿಗೆ ತನ್ನ ಕಂಪನಿಯ ಕೆಲಸದಲ್ಲಿ ಅತಿದೊಡ್ಡ ಸವಾಲು ಎದುರಾಯಿತು. ಆ ಸಂದರ್ಭದಲ್ಲಿ ಗಂಗಾಧರ್ ಅವರು ನೀಡಿದ ಸಲಹೆ ಅವನಿಗೆ ಬಹಳ ಸಹಾಯ ಮಾಡಿತು. ಕೇವಲ ಬುದ್ಧಿವಂತಿಕೆಯಿಂದಲ್ಲದೆ ತಾಳ್ಮೆಯಿಂದ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಗಂಗಾಧರ್ ಕಲಿಸಿಕೊಟ್ಟರು. ಅನಿರುದ್ಧನ ಯಶಸ್ಸಿನ ಹಿಂದೆ ಈಗ ಕೇವಲ ಅವನ ಕಠಿಣ ಪರಿಶ್ರಮವಷ್ಟೇ ಇರಲಿಲ್ಲ, ತಂದೆಯ ಮಾರ್ಗದರ್ಶನ ಮತ್ತು ಆಶೀರ್ವಾದವೂ ಇತ್ತು. ಅನಿರುದ್ಧ ಈಗ ಸಂಪೂರ್ಣವಾಗಿ ಒಬ್ಬ ಬದಲಾದ ಮನುಷ್ಯನಾಗಿದ್ದನು.
ಮನೆಯಲ್ಲಿ ನೆಮ್ಮದಿ ನೆಲೆಸಿತ್ತು. ಆದರೆ ಅನಿರುದ್ಧನ ಜೀವನದಲ್ಲಿ ಇನ್ನೊಂದು ಅನಿರೀಕ್ಷಿತ ತಿರುವು ಕಾಯುತ್ತಿತ್ತು. ಅನಿರುದ್ಧನ ಜೀವನದಲ್ಲಿ ಎಲ್ಲವೂ ಸುಗಮವಾಗುತ್ತಿದೆ ಎಂದುಕೊಳ್ಳುವಷ್ಟರಲ್ಲಿ ಅವನ ಕಂಪನಿಯ ಮೇಲೆ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಆವರಿಸಿತು. ಆತ ನಂಬಿದ್ದ ವ್ಯಾಪಾರ ಪಾಲುದಾರರು ಕೈಕೊಟ್ಟಿದ್ದರಿಂದ ಕಂಪನಿ ದಿವಾಳಿಯಾಗುವ ಹಂತ ತಲುಪಿತು. ಕಚೇರಿಯ ಸಿಬ್ಬಂದಿಗಳಿಗೆ ಸಂಬಳ ನೀಡಲು ಪರದಾಡುವ ಸ್ಥಿತಿ ಬಂದೊದಗಿತು. ಅನಿರುದ್ಧನಿಗೆ ಏನು ಮಾಡಬೇಕೆಂದು ತೋಚದೆ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾದನು. ಮನೆಯಲ್ಲಿ ಈ ವಿಷಯವನ್ನು ಯಾರಿಗೂ ಹೇಳದೆ ರಾತ್ರಿಯಿಡೀ ನಿದ್ದೆಯಿಲ್ಲದೆ ಕಂಪನಿಯ ಫೈಲ್ಗಳನ್ನು ಪರಿಶೀಲಿಸುತ್ತಿದ್ದನು. ಒಂದು ದಿನ ರಾತ್ರಿ ಗಂಗಾಧರ್ ಅವರು ಅನಿರುದ್ಧನ ಕೋಣೆಗೆ ಹೋದಾಗ ಮಗನು ತಲೆಯನ್ನು ಹಿಡಿದುಕೊಂಡು ಕುಳಿತಿರುವುದನ್ನು ಕಂಡರು. ಅನಿರುದ್ಧ ತನ್ನ ಕಷ್ಟವನ್ನು ತಂದೆಯ ಮುಂದೆ ತೋಡಿಕೊಂಡನು. ಅಪ್ಪ, ಎಲ್ಲವೂ ಕೈಜಾರುತ್ತಿದೆ. ನಾನು ಕಷ್ಟಪಟ್ಟು ಕಟ್ಟಿದ ಕಂಪನಿ ಈಗ ಬೀದಿ ಪಾಲಾಗುವಂತಿದೆ. ನನ್ನ ನಿರ್ಧಾರಗಳು ಎಲ್ಲವೂ ತಪ್ಪಾಗಿವೆ ಎಂದು ಕಣ್ಣೀರು ಹಾಕಿದನು. ಗಂಗಾಧರ್ ಅವರು ಶಾಂತವಾಗಿ ಅನಿರುದ್ಧನ ಪಕ್ಕದಲ್ಲಿ ಕುಳಿತು ಅವನ ಹೆಗಲ ಮೇಲೆ ಕೈಯಿಟ್ಟರು. ಮಗನೇ, ಸೋಲು ಎಂಬುದು ಜೀವನದ ಅಂತ್ಯವಲ್ಲ. ಹಣ ಹೋದರೆ ಮತ್ತೆ ಗಳಿಸಬಹುದು, ಆದರೆ ಧೈರ್ಯ ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡಂತೆ. ನೀನು ಯಾವುದನ್ನು ಗಳಿಸಲು ಹಣದ ಹಿಂದೆ ಬಿದ್ದಿದ್ದೆಯೋ ಅದೇ ಹಣ ಇಂದು ನಿನ್ನನ್ನು ಕಾಡುತ್ತಿದೆ. ಆದರೆ ಈಗ ನಿನ್ನ ಜೊತೆ ನಿನ್ನ ಕುಟುಂಬವಿದೆ. ಇದುವೇ ನಿನ್ನ ಅತಿದೊಡ್ಡ ಆಸ್ತಿ ಎಂದು ಧೈರ್ಯ ತುಂಬಿದರು. ಅನಿರುದ್ಧನಿಗೆ ತನ್ನ ತಂದೆಯ ಮಾತುಗಳು ಹೊಸ ಭರವಸೆಯನ್ನು ನೀಡಿದವು. ಮರುದಿನ ಅನಿರುದ್ಧ ಮತ್ತು ಗಂಗಾಧರ್ ಇಬ್ಬರೂ ದಿನಕರ್ ಅವರನ್ನು ಭೇಟಿ ಮಾಡಿದರು. ದಿನಕರ್ ಅವರ ಸಲಹೆಯಂತೆ ಅನಿರುದ್ಧ ತನ್ನ ಕಂಪನಿಯ ಅಲ್ಪಾವಧಿಯ ಸಾಲಗಳನ್ನು ತೀರಿಸಲು ಕೆಲವು ಸ್ವತ್ತುಗಳನ್ನು ಮಾರಾಟ ಮಾಡಲು ನಿರ್ಧರಿಸಿದನು. ಆದರೆ ಇದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಕಂಪನಿಯ ಸಿಬ್ಬಂದಿಗಳ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಅನಿರುದ್ಧನ ಮುಂದಿದ್ದ ದೊಡ್ಡ ಸವಾಲಾಗಿತ್ತು. ಗಂಗಾಧರ್ ಅವರು ತಾವೇ ಸ್ವತಃ ಕಂಪನಿಗೆ ಹೋಗಿ ಉದ್ಯೋಗಿಗಳೊಂದಿಗೆ ಮಾತನಾಡಿದರು. ಅವರ ಹಿರಿಯ ವ್ಯಕ್ತಿತ್ವ ಮತ್ತು ಅನುಭವದ ಮಾತುಗಳು ಉದ್ಯೋಗಿಗಳಲ್ಲಿ ಧೈರ್ಯ ತುಂಬಿದವು. ಅನಿರುದ್ಧನಿಗೆ ಈಗ ಅರ್ಥವಾಯಿತು, ಒಬ್ಬ ಯಶಸ್ವಿ ವ್ಯಕ್ತಿಯೆಂದರೆ ಕೇವಲ ಲಾಭ ಗಳಿಸುವವನಲ್ಲ, ಕಷ್ಟದ ಕಾಲದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವವನು. ಗಂಗಾಧರ್ ಅವರ ಮಾರ್ಗದರ್ಶನದಲ್ಲಿ ಅನಿರುದ್ಧ ಕಂಪನಿಯನ್ನು ಮತ್ತೆ ಹಳಿಗೆ ತರಲು ಕಠಿಣ ಪರಿಶ್ರಮ ಪಡಲಾರಂಭಿಸಿದನು. ಈ ಕಷ್ಟದ ದಿನಗಳು ಅನಿರುದ್ಧ ಮತ್ತು ಗಂಗಾಧರ್ ಅವರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿದವು. ಆದರೆ ಈ ಬಿಕ್ಕಟ್ಟಿನ ಸಮಯದಲ್ಲಿ ಅನಿರುದ್ಧನಿಗೆ ಇನ್ನೊಂದು ಸತ್ಯ ತಿಳಿಯಿತು. ತನ್ನ ಕಂಪನಿಯನ್ನು ಮುಳುಗಿಸಲು ಯತ್ನಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ತನ್ನ ಜೊತೆಯಲ್ಲೇ ಇದ್ದ ಆಪ್ತ ಸ್ನೇಹಿತ ಎಂದು. ಇದು ಅನಿರುದ್ಧನಿಗೆ ದೊಡ್ಡ ಆಘಾತವನ್ನು ನೀಡಿತು. ಆಘಾತದ ವಿಷಯವೆಂದರೆ ಅನಿರುದ್ಧನ ಕಂಪನಿಯ ಆರ್ಥಿಕ ಕುಸಿತಕ್ಕೆ ನೇರ ಕಾರಣವಾಗಿದ್ದು ಅವನ ಬಹುಕಾಲದ ಆಪ್ತ ಸ್ನೇಹಿತ ಮತ್ತು ಮ್ಯಾನೇಜರ್ ವಿಕ್ರಮ್. ವಿಕ್ರಮ್ ಕಂಪನಿಯ ಹಣವನ್ನು ದುರುಪಯೋಗಪಡಿಸಿಕೊಂಡು ರಹಸ್ಯಗಳನ್ನು ಪ್ರತಿಸ್ಪರ್ಧಿಗಳಿಗೆ ಮಾರಾಟ ಮಾಡಿದ್ದನು. ಅನಿರುದ್ಧನಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ತಾನು ಇಷ್ಟು ವರ್ಷ ನಂಬಿದ್ದ ವ್ಯಕ್ತಿಯೇ ತನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಎಂಬ ಸತ್ಯವು ಅವನನ್ನು ಜರ್ಜರಿತಗೊಳಿಸಿತು. ಅನಿರುದ್ಧ ಕೋಪದಿಂದ ವಿಕ್ರಮ್ನನ್ನು ಪೊಲೀಸ್ ಠಾಣೆಗೆ ಒಪ್ಪಿಸಲು ನಿರ್ಧರಿಸಿದನು. ಆದರೆ ಗಂಗಾಧರ್ ಅವರು ಅನಿರುದ್ಧನನ್ನು ತಡೆದರು. ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ಹಾನಿಯನ್ನೇ ಮಾಡುತ್ತವೆ. ಕಾನೂನು ತನ್ನ ಕೆಲಸವನ್ನು ಮಾಡುತ್ತದೆ, ಆದರೆ ಅದಕ್ಕೂ ಮೊದಲು ವಿಕ್ರಮ್ಗೆ ತನ್ನ ತಪ್ಪಿನ ಅರಿವಾಗುವಂತೆ ಮಾಡುವುದು ಮುಖ್ಯ ಎಂದು ಗಂಗಾಧರ್ ಸಲಹೆ ನೀಡಿದರು. ಅನಿರುದ್ಧ ಗೊಂದಲದಲ್ಲಿದ್ದರೂ ತಂದೆಯ ಮಾತಿಗೆ ಗೌರವ ನೀಡಿದನು. ಅವರು ವಿಕ್ರಮ್ನನ್ನು ಮನೆಗೆ ಕರೆಸಿದರು. ವಿಕ್ರಮ್ ಅನಿರುದ್ಧನ ಎದುರು ಬರಲು ಹೆದರುತ್ತಿದ್ದನು. ಅವನಿಗೆ ತಾನು ಸಿಕ್ಕಿಬಿದ್ದಿದ್ದೇನೆ ಎಂದು ಗೊತ್ತಾಗಿತ್ತು. ಗಂಗಾಧರ್ ಅವರು ವಿಕ್ರಮ್ನನ್ನು ಸಮಾಧಾನದಿಂದ ಕುಳ್ಳಿರಿಸಿ, ವಿಕ್ರಮ್, ಸ್ನೇಹವೆಂದರೆ ಕೇವಲ ಲಾಭದಾಯಕ ಒಪ್ಪಂದವಲ್ಲ. ಅನಿರುದ್ಧ ನಿನ್ನನ್ನು ತಮ್ಮನಂತೆ ಕಂಡಿದ್ದನು. ನೀನು ಮಾಡಿದ ಮೋಸದಿಂದ ಅನಿರುದ್ಧನಿಗೆ ನಷ್ಟವಾಗಿರಬಹುದು, ಆದರೆ ನಿನಗೆ ನೈತಿಕವಾಗಿ ದೊಡ್ಡ ಸೋಲಾಗಿದೆ. ಈಗ ನೀನು ಸತ್ಯವನ್ನು ಒಪ್ಪಿಕೊಂಡರೆ ಅನಿರುದ್ಧ ಬಹುಶಃ ನಿನ್ನನ್ನು ಕ್ಷಮಿಸಬಹುದು ಎಂದು ಎಚ್ಚರಿಸಿದರು. ಗಂಗಾಧರ್ ಅವರ ಮಾತಿನ ಗಾಂಭೀರ್ಯ ಮತ್ತು ಅನಿರುದ್ಧನ ಕಣ್ಣಲ್ಲಿನ ಮೌನವಾದ ವೇದನೆ ವಿಕ್ರಮ್ನನ್ನು ಕರಗಿಸಿತು. ಅವನು ಕಣ್ಣೀರು ಹಾಕುತ್ತಾ ತನ್ನ ತಪ್ಪನ್ನು ಒಪ್ಪಿಕೊಂಡನು. ವಿಕ್ರಮ್ ತನ್ನ ಬಳಿಯಿದ್ದ ಎಲ್ಲಾ ಹಣವನ್ನು ಮತ್ತು ಮಾಹಿತಿಯನ್ನು ಹಿಂದಿರುಗಿಸುವುದಾಗಿ ಒಪ್ಪಿಕೊಂಡನು. ಅನಿರುದ್ಧ ಅವನನ್ನು ಕ್ಷಮಿಸಿದನು, ಆದರೆ ಕೆಲಸದಿಂದ ವಜಾ ಮಾಡಿದನು. ಈ ಘಟನೆಯು ಅನಿರುದ್ಧನಿಗೆ ಕಣ್ಣು ತೆರೆಸಿತು. ವ್ಯವಹಾರದಲ್ಲಿ ಯಾರನ್ನು ನಂಬಬೇಕು ಮತ್ತು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬ ಪಾಠವನ್ನು ಅವನು ಕಲಿತನು. ಈ ಕಠಿಣ ಸಮಯದಲ್ಲಿ ಗಂಗಾಧರ್ ಅವರು ಅನಿರುದ್ಧನಿಗೆ ಒಂದು ಬೆನ್ನೆಲುಬಾಗಿ ನಿಂತರು. ತಂದೆಯ ಪ್ರೀತಿ ಮತ್ತು ಅವರ ಬುದ್ಧಿವಂತಿಕೆ ಇಲ್ಲದಿದ್ದರೆ ಬಹುಶಃ ಅನಿರುದ್ಧ ಈ ಬಿಕ್ಕಟ್ಟಿನಿಂದ ಹೊರಬರುತ್ತಿರಲಿಲ್ಲ. ಈ ಘಟನೆಯ ನಂತರ ಅನಿರುದ್ಧನ ಕಂಪನಿ ಮತ್ತೆ ಚೇತರಿಸಿಕೊಳ್ಳತೊಡಗಿತು. ಅನಿರುದ್ಧ ಈಗ ಕೆಲಸದಲ್ಲಿ ಹೆಚ್ಚು ಎಚ್ಚರ ವಹಿಸುತ್ತಿದ್ದನು.
ಮನೆಯಲ್ಲಿ ಗಂಗಾಧರ್ ಅವರ ಉಪಸ್ಥಿತಿ ಅನಿರುದ್ಧನಿಗೆ ಕೇವಲ ತಂದೆಯಾಗಿರದೆ ಒಬ್ಬ ಮಾರ್ಗದರ್ಶಕನಾಗಿ ಭಾಸವಾಗುತ್ತಿತ್ತು. ಸುಖ ದುಃಖಗಳನ್ನು ಒಟ್ಟಾಗಿ ಎದುರಿಸುವ ಮೂಲಕ ಕುಟುಂಬದ ಬಂಧ ಮತ್ತಷ್ಟು ಗಟ್ಟಿಯಾಗಿತ್ತು. ಈಗ ಅನಿರುದ್ಧನಿಗೆ ಬದುಕಿನ ನಿಜವಾದ ಸಾರ್ಥಕತೆ ಹಣದಲ್ಲಲ್ಲ, ಬದಲಿಗೆ ಹಿರಿಯರ ಆಶೀರ್ವಾದ ಮತ್ತು ಕುಟುಂಬದ ಒಗ್ಗಟ್ಟಿನಲ್ಲಿದೆ ಎಂಬುದು ಸಂಪೂರ್ಣವಾಗಿ ಅರ್ಥವಾಗಿತ್ತು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಕುಟುಂಬದ ಸಂತೋಷಕ್ಕೆ ಇನ್ನೊಂದು ಸವಾಲು ಎದುರಾಗಲು ಸಿದ್ಧವಾಗಿತ್ತು. ಕುಟುಂಬದಲ್ಲಿ ಎಲ್ಲವೂ ಸರಿಯಾಗಿದೆ ಎಂದುಕೊಳ್ಳುತ್ತಿರುವಾಗಲೇ ಸುಮನ್ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾದನು. ಶಾಲೆಯಲ್ಲಿ ಆಟವಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಮೂರ್ಛೆ ಹೋಗಿ ಬಿದ್ದ ಅವನನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಪರೀಕ್ಷೆ ಮಾಡಿ ಸುಮನ್ನಿಗೆ ಹೃದಯ ಸಂಬಂಧಿ ಸಮಸ್ಯೆಯಿದ್ದು ಕೂಡಲೇ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ತಿಳಿಸಿದರು. ಅನಿರುದ್ಧನಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ವೃತ್ತಿಜೀವನದ ಒತ್ತಡದಿಂದ ಹೊರಬಂದು ಈಗಷ್ಟೇ ಕುಟುಂಬದ ಕಡೆ ಗಮನ ಹರಿಸುತ್ತಿದ್ದ ಅನಿರುದ್ಧನಿಗೆ ಮಗನ ಈ ಸ್ಥಿತಿ ದೊಡ್ಡ ಆಘಾತವನ್ನು ನೀಡಿತು. ಸ್ವಪ್ನ ಅಳುತ್ತಾ ಕುಳಿತಿದ್ದಳು. ಅನಿರುದ್ಧ ವೈದ್ಯರ ಮುಂದೆ ಕೈಮುಗಿದು ನಿಂತಿದ್ದನು. ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಗಂಗಾಧರ್ ಅವರು ಮಾತ್ರ ಎಲ್ಲರಿಗೂ ಧೈರ್ಯ ತುಂಬುತ್ತಿದ್ದರು. ಅವರು ವೈದ್ಯರೊಂದಿಗೆ ಮಾತನಾಡಿ ಶಸ್ತ್ರಚಿಕಿತ್ಸೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಿಭಾಯಿಸಿದರು. ಅನಿರುದ್ಧನಿಗೆ ತನ್ನ ಮಗನ ಜೀವ ಉಳಿಸಿಕೊಳ್ಳುವುದು ಅನಿವಾರ್ಯವಾಗಿತ್ತು. ಚಿಕಿತ್ಸೆಗೆ ಬೇಕಾದ ಹಣದ ವ್ಯವಸ್ಥೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಏಕೆಂದರೆ ಹಿಂದಿನ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಕಂಪನಿ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿರಲಿಲ್ಲ. ದಿನಕರ್ ಅವರು ಈ ವಿಷಯ ತಿಳಿದು ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿದರು. ಅವರು ಅನಿರುದ್ಧನಿಗೆ ಯಾವುದೇ ಹಣದ ಚಿಂತೆ ಬೇಡ, ಎಲ್ಲವನ್ನೂ ತಾನೇ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು. ಆದರೆ ಅನಿರುದ್ಧನಿಗೆ ತಂದೆಯಾದ ಗಂಗಾಧರ್ ಅವರ ಸಮ್ಮುಖದಲ್ಲಿಯೇ ತಾನು ಎಲ್ಲವನ್ನೂ ಕಳೆದುಕೊಂಡಂತೆ ಭಾಸವಾಯಿತು. ಗಂಗಾಧರ್ ಅವರು ಅನಿರುದ್ಧನನ್ನು ಹತ್ತಿರಕ್ಕೆ ಕರೆದು, ಮಗನೇ, ಹಣದ ಹಿಂದೆ ಬಿದ್ದಾಗ ನಾವು ಸಂಬಂಧಗಳನ್ನು ಕಳೆದುಕೊಂಡೆವು. ಈಗ ದೇವರು ನಮ್ಮ ಪರೀಕ್ಷೆ ಮಾಡುತ್ತಿದ್ದಾನೆ. ನಾವು ಒಟ್ಟಾಗಿ ಈ ಕಷ್ಟವನ್ನು ಎದುರಿಸೋಣ ಎಂದು ಸಮಾಧಾನ ಹೇಳಿದರು. ಶಸ್ತ್ರಚಿಕಿತ್ಸೆ ಸುದೀರ್ಘವಾಗಿ ನಡೆಯಿತು. ಅನಿರುದ್ಧ, ಸ್ವಪ್ನ ಮತ್ತು ಗಂಗಾಧರ್ ಆಸ್ಪತ್ರೆಯ ಹೊರಗೆ ಪ್ರಾರ್ಥನೆಯಲ್ಲಿ ಕಳೆದ ಪ್ರತಿಯೊಂದು ನಿಮಿಷವೂ ಅವರಿಗೆ ಒಂದು ಯುಗವಾಗಿದ್ದವು. ಈ ಸಮಯದಲ್ಲಿ ಅನಿರುದ್ಧನಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಇಷ್ಟು ದಿನ ಅವನು ಹಣದ ಬೆನ್ನತ್ತಿ ಮಗನೊಂದಿಗೆ ಸಮಯ ಕಳೆಯಲಿಲ್ಲ. ಆದರೆ ಈಗ ಅವನಿಗೆ ಮಗನ ಪ್ರಾಣಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಅವನಲ್ಲಿನ ಅಹಂಕಾರ ಮತ್ತು ಅತಿಯಾದ ಮಹತ್ವಾಕಾಂಕ್ಷೆ ಸಂಪೂರ್ಣವಾಗಿ ಮಾಯವಾಯಿತು. ಸುಮನ್ನನ್ನು ಮತ್ತೆ ಆರೋಗ್ಯವಂತನಾಗಿ ನೋಡಬೇಕೆಂಬ ಒಂದೇ ಹಂಬಲ ಅವನಲ್ಲಿತ್ತು. ಕೊನೆಗೂ ವೈದ್ಯರು ಹೊರಬಂದು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಅನಿರುದ್ಧನ ಕಣ್ಣಲ್ಲಿ ಆನಂದ ಭಾಷ್ಪ ಸುರಿಯಿತು. ಅವನು ಓಡಿಹೋಗಿ ತಂದೆಯನ್ನು ಅಪ್ಪಿಕೊಂಡನು. ಗಂಗಾಧರ್ ಅವರ ಆಶೀರ್ವಾದದ ಬಲದಿಂದ ಸುಮನ್ ಮರುಜೀವ ಪಡೆದಿದ್ದನು. ಆ ಕ್ಷಣದಲ್ಲಿ ಅನಿರುದ್ಧನಿಗೆ ತಂದೆಯ ಉಪಸ್ಥಿತಿಯ ಮಹತ್ವ ಮತ್ತೊಮ್ಮೆ ಅರಿವಾಯಿತು. ಈ ಘಟನೆ ಅನಿರುದ್ಧನ ಜೀವನದಲ್ಲಿ ದೈವಿಕ ಬದಲಾವಣೆಯೊಂದನ್ನು ತಂದಿತು. ಈಗ ಅವರು ಕೇವಲ ಒಂದು ಕುಟುಂಬವಾಗಿರಲಿಲ್ಲ, ಅವರು ಕಷ್ಟದ ದಿನಗಳನ್ನು ಒಟ್ಟಾಗಿ ಗೆದ್ದ ಒಂದು ಬಲಿಷ್ಠ ತಂಡವಾಗಿದ್ದರು. ಕುಟುಂಬದ ಮೇಲಿನ ಅನಿಷ್ಟದ ಛಾಯೆ ಸರಿದು ಮನೆಗೆ ಮತ್ತೆ ಹೊಸ ಭರವಸೆ ಮೂಡಿತ್ತು. ಸುಮನ್ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತಿದ್ದಂತೆ ಕುಟುಂಬದಲ್ಲಿ ಹೊಸದೊಂದು ಉತ್ಸಾಹ ಮನೆ ಮಾಡಿತ್ತು. ಆಸ್ಪತ್ರೆಯಿಂದ ಮನೆಗೆ ಮರಳಿದ ಸುಮನ್ ತಾತನನ್ನೇ ನೆರಳಿನಂತೆ ಹಿಂಬಾಲಿಸುತ್ತಿದ್ದನು. ಅನಿರುದ್ಧ ತನ್ನ ಕೆಲಸದ ಒತ್ತಡವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಮಗನ ಆರೋಗ್ಯದ ಮೇಲೆ ಗಮನ ಹರಿಸಲಾರಂಭಿಸಿದನು. ಈ ಕಷ್ಟದ ಕಾಲವು ಅನಿರುದ್ಧನಿಗೆ ಜೀವನದ ಅಸಲಿ ಪಾಠಗಳನ್ನು ಕಲಿಸಿಕೊಟ್ಟಿತ್ತು. ಅವನು ಈಗ ಒಬ್ಬ ಯಶಸ್ವಿ ಉದ್ಯಮಿಗಿಂತ ಹೆಚ್ಚಾಗಿ ಒಬ್ಬ ಜವಾಬ್ದಾರಿಯುತ ತಂದೆ ಮತ್ತು ಮಗನಾಗಿ ಬದಲಾಗಿದ್ದನು. ಒಂದು ದಿನ ಗಂಗಾಧರ್ ಅವರು ತಾವೇ ಸ್ವತಃ ಬರೆದಿದ್ದ ಡೈರಿಯನ್ನು ಅನಿರುದ್ಧನಿಗೆ ನೀಡಿದರು. ಆ ಡೈರಿಯಲ್ಲಿ ಅವರ ಜೀವನದ ಅನುಭವಗಳು, ಅನಿರುದ್ಧನ ಬಾಲ್ಯದ ನೆನಪುಗಳು ಮತ್ತು ಅವರು ಮಗನಿಂದ ನಿರೀಕ್ಷಿಸಿದ ಪ್ರೀತಿಯ ಬಗ್ಗೆ ಆಳವಾಗಿ ಬರೆದಿದ್ದರು. ಅನಿರುದ್ಧ ಆ ಡೈರಿಯನ್ನು ಓದುತ್ತಾ ಕಣ್ಣೀರು ಹಾಕಿದನು. ತಾನು ಎಷ್ಟು ಕುರುಡನಾಗಿದ್ದೆ ಎಂಬುದು ಅವನಿಗೆ ಮತ್ತೆ ಮತ್ತೆ ಅರಿವಾಯಿತು. ಗಂಗಾಧರ್ ಅವರು ಮಗನಿಗೆ, ಜೀವನದಲ್ಲಿ ನಾವು ಎಷ್ಟು ಗಳಿಸುತ್ತೇವೆ ಎಂಬುದು ಮುಖ್ಯವಲ್ಲ, ಆದರೆ ನಮ್ಮ ಸಾವಿನ ನಂತರ ಎಷ್ಟು ಜನರ ಮನಸ್ಸಿನಲ್ಲಿ ನಾವು ಉಳಿಯುತ್ತೇವೆ ಎಂಬುದು ಮುಖ್ಯ ಎಂದು ಬುದ್ಧಿವಾದ ಹೇಳಿದರು. ಅನಿರುದ್ಧ ತನ್ನ ಕಂಪನಿಯ ಲಾಭದ ಒಂದು ಭಾಗವನ್ನು ಸಮಾಜ ಸೇವೆಗೆ, ಅದರಲ್ಲೂ ವಿಶೇಷವಾಗಿ ವೃದ್ಧಾಶ್ರಮಗಳಿಗೆ ಮೀಸಲಿಡಲು ನಿರ್ಧರಿಸಿದನು. ಆಸರೆ ವೃದ್ಧಾಶ್ರಮದಲ್ಲಿ ಗಂಗಾಧರ್ ಅವರಿಗೆ ಸಿಕ್ಕಿದ ಪ್ರೀತಿ ಮತ್ತು ಗೌರವವನ್ನು ನೆನಪಿಸಿಕೊಂಡು ಅನಿರುದ್ಧ ಅಲ್ಲಿಯ ಹಿರಿಯರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮುಂದಾದನು. ಅನಿರುದ್ಧನ ಈ ಬದಲಾವಣೆಯನ್ನು ಕಂಡು ಸ್ವಪ್ನ ಕೂಡ ಭಾವುಕಳಾದಳು. ಅವಳು ಕೂಡ ತನ್ನ ಕೆಲಸದ ಹಂಚಿಕೆಯನ್ನು ಬದಲಾಯಿಸಿಕೊಂಡು ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಲಾರಂಭಿಸಿದಳು.
ಗಂಗಾಧರ್ ಅವರು ಈಗ ಮನೆಯಲ್ಲಿ ಕೇವಲ ಹಿರಿಯರಾಗಿರಲಿಲ್ಲ, ಬದಲಿಗೆ ಇಡೀ ಕುಟುಂಬದ ತಳಪಾಯವಾಗಿದ್ದರು. ಅವರ ಮಾತುಗಳಲ್ಲಿನ ಸತ್ಯ ಮತ್ತು ಅವರ ಪ್ರೀತಿಯಲ್ಲಿನ ನಿಷ್ಕಲ್ಮಶತೆ ಕುಟುಂಬವನ್ನು ಒಗ್ಗೂಡಿಸಿತ್ತು. ಅನಿರುದ್ಧ ಈಗ ದಿನಕರ್ ಅವರ ಸಹಾಯದೊಂದಿಗೆ ತನ್ನ ಕಂಪನಿಯನ್ನು ಹೊಸ ರೀತಿಯಲ್ಲಿ ಪ್ರಾರಂಭಿಸಿದನು. ಈ ಬಾರಿ ಅವನ ವ್ಯಾಪಾರವು ಕೇವಲ ಹಣದ ಲಾಭದ ಉದ್ದೇಶದಿಂದಿರಲಿಲ್ಲ, ಬದಲಿಗೆ ಮೌಲ್ಯಗಳನ್ನು ಮತ್ತು ಗುಣಮಟ್ಟವನ್ನು ಆಧರಿಸಿತ್ತು. ಅನಿರುದ್ಧನ ಕಂಪನಿಯು ಮತ್ತೆ ಯಶಸ್ಸಿನ ಶಿಖರವನ್ನು ಏರುತ್ತಿದ್ದಾಗ ಅವನು ತನ್ನ ತಂದೆಗೆ ಒಂದು ವಿಶೇಷ ಗೌರವ ನೀಡಲು ನಿರ್ಧರಿಸಿದನು. ತನ್ನ ಕಂಪನಿಯ ಹೊಸ ಕಚೇರಿಯ ಉದ್ಘಾಟನೆಯನ್ನು ಗಂಗಾಧರ್ ಅವರ ಕೈಯಿಂದಲೇ ಮಾಡಿಸಿದನು. ಆ ಕಾರ್ಯಕ್ರಮದಲ್ಲಿ ಅನಿರುದ್ಧ ಎಲ್ಲರ ಮುಂದೆ ತನ್ನ ತಂದೆಯನ್ನು ಗೌರವಿಸಿ, ಇಂದು ನಾನು ಏನೇ ಸಾಧಿಸಿದ್ದರೂ ಅದಕ್ಕೆ ನನ್ನ ತಂದೆಯ ಆಶೀರ್ವಾದ ಮತ್ತು ಅವರ ತ್ಯಾಗವೇ ಕಾರಣ ಎಂದು ಭಾವುಕನಾಗಿ ನುಡಿದನು. ಅನಿರುದ್ಧನ ಈ ಬದಲಾವಣೆಯನ್ನು ಕಂಡು ಗಂಗಾಧರ್ ಅವರ ಕಣ್ಣುಗಳು ಆನಂದದಿಂದ ಮಿಂಚಿದವು. ಆ ಕ್ಷಣದಲ್ಲಿ ಗಂಗಾಧರ್ ಅವರಿಗೆ ತಮ್ಮ ಜೀವನ ಸಾರ್ಥಕವಾಯಿತು ಎಂದು ಅನ್ನಿಸಿತು. ಅನಿರುದ್ಧನ ಕಂಪನಿಯ ಹೊಸ ಕಚೇರಿಯ ಉದ್ಘಾಟನೆಯ ದಿನ ಎಲ್ಲವೂ ತುಂಬಾ ಸುಂದರವಾಗಿತ್ತು. ಸುಮನ್ ಸಂಪೂರ್ಣವಾಗಿ ಗುಣಮುಖನಾಗಿ ತನ್ನ ತಾತನ ಕೈ ಹಿಡಿದು ಓಡಾಡುತ್ತಿದ್ದನು. ಸ್ವಪ್ನ ಕೂಡ ಗಂಗಾಧರ್ ಅವರನ್ನು ತನ್ನ ಸ್ವಂತ ತಂದೆಯಂತೆ ನೋಡಿಕೊಳ್ಳುತ್ತಿದ್ದಳು. ಆ ಕಾರ್ಯಕ್ರಮದಲ್ಲಿ ಅನಿರುದ್ಧ ಎಲ್ಲರ ಮುಂದೆ, ನನ್ನ ಜೀವನದ ಅತಿದೊಡ್ಡ ತಪ್ಪು ಅಂದರೆ ನನ್ನ ತಂದೆಯನ್ನೇ ಕಡೆಗಣಿಸಿದ್ದು. ಆದರೆ ಇಂದು ನಾನು ಅರಿತುಕೊಂಡಿದ್ದೇನೆ, ನಿಜವಾದ ಸಂಪತ್ತು ಇರುವುದು ಬ್ಯಾಂಕ್ ಖಾತೆಯಲ್ಲಿಲ್ಲ, ನಮ್ಮ ಮನೆಯಲ್ಲೇ ಇರುವ ಇಂತಹ ಅಕ್ಕರೆಯ ಸಂಬಂಧಗಳಲ್ಲಿ ಎಂದು ಹೇಳಿದಾಗ ಸಭಿಕರೆಲ್ಲರೂ ಭಾವುಕರಾದರು. ಗಂಗಾಧರ್ ಅವರು ಮೈಕ್ ಹಿಡಿದು, ಮಗನೇ ಅನಿರುದ್ಧ, ಒಬ್ಬ ತಂದೆಗೆ ತನ್ನ ಮಗನ ಯಶಸ್ಸಿನ ಸದ್ದು ಕೇಳುವುದಕ್ಕಿಂತ ಅವನು ಒಳ್ಳೆಯ ಮನುಷ್ಯನಾಗಿ ಬೆಳೆದಾಗ ಸಿಗುವ ತೃಪ್ತಿ ಮಿಗಿಲಾದುದು. ಇಂದು ನನ್ನ ಮಗನಿಗೆ ನಾನು ಮರುಹುಟ್ಟು ನೀಡಿದ್ದೇನೆಯೋ ಅಥವಾ ಮಗನ ಮೂಲಕ ನಾನು ಹೊಸ ಬದುಕನ್ನು ಪಡೆದಿದ್ದೇನೆಯೋ ಎಂಬುದು ನನಗೆ ತಿಳಿಯುತ್ತಿಲ್ಲ. ಆದರೆ ಇದುವೇ ಜೀವನದ ಮರು ಆಗಮನ ಎಂದು ಹೇಳಿ ಅನಿರುದ್ಧನನ್ನು ತಬ್ಬಿಕೊಂಡರು. ಅಂದು ಸಂಜೆ ಅವರು ತಮ್ಮ ಹಳೆಯ ಡೈರಿಯ ಕೊನೆಯ ಪುಟವನ್ನು ಬರೆದರು. ಜೀವನವೆಂದರೆ ಓಟವಲ್ಲ, ಅದು ನಗು ಮತ್ತು ಸಂಬಂಧಗಳ ಹೆಣೆದ ಬದುಕು. ತಂದೆ ಮಕ್ಕಳ ಸಂಬಂಧದಲ್ಲಿ ದ್ವೇಷಕ್ಕೆ ಜಾಗವಿಲ್ಲ, ಅಲ್ಲಿರುವುದು ಕೇವಲ ಪ್ರೀತಿಯ ಸೆಲೆ ಮಾತ್ರ. ನನ್ನ ಅನಿರುದ್ಧ ನನ್ನ ಬಳಿ ಮರಳಿ ಬಂದಿದ್ದಾನೆ, ಸುಮನ್ ನಗುತ್ತಿದ್ದಾನೆ, ನನ್ನ ಸೊಸೆ ನನ್ನನ್ನು ಪ್ರೀತಿಸುತ್ತಿದ್ದಾಳೆ. ಇದಕ್ಕಿಂತ ಮಿಗಿಲಾದ ಭಾಗ್ಯ ಇನ್ನೇನಿದೆ? ಅನಿರುದ್ಧನ ಕಂಪನಿ ದಿನದಿಂದ ದಿನಕ್ಕೆ ಬೆಳೆಯುತ್ತಿತ್ತು. ಆತ ತನ್ನ ಲಾಭದ ಬಹುಪಾಲನ್ನು ವೃದ್ಧಾಶ್ರಮಗಳಿಗೆ ಮತ್ತು ಅನಾಥ ಮಕ್ಕಳಿಗೆ ಸಹಾಯ ಮಾಡಲು ಬಳಸತೊಡಗಿದನು. ಅವನು ಈಗ ಕೇವಲ ದೊಡ್ಡ ಉದ್ಯಮಿಯಾಗಿರಲಿಲ್ಲ, ಸಮಾಜದ ಪಾಲಿಗೆ ಒಬ್ಬ ಮಾದರಿ ವ್ಯಕ್ತಿಯಾಗಿದ್ದನು. ಗಂಗಾಧರ್ ಅವರು ತಮ್ಮ ಜೀವನದ ಉಳಿದ ದಿನಗಳನ್ನು ಮೊಮ್ಮಗನೊಂದಿಗೆ ಕಥೆಗಳನ್ನು ಹೇಳುತ್ತಾ ಅನಿರುದ್ಧ ಮತ್ತು ಸ್ವಪ್ನ ಅವರೊಂದಿಗೆ ಸಂತೋಷದಿಂದ ಕಳೆದರು. ಆ ಮನೆಯಲ್ಲಿ ಈಗ ಶಾಂತಿ, ನೆಮ್ಮದಿ ಮತ್ತು ನಗು ಮನೆ ಮಾಡಿತ್ತು. ಕಥೆಯು ತಂದೆಯ ಮರು ಆಗಮನ ಎಂಬ ಶೀರ್ಷಿಕೆಗೆ ಸಾರ್ಥಕತೆಯನ್ನು ನೀಡಿತು. ಗಂಗಾಧರ್ ಅವರು ಒಮ್ಮೆ ಒಂಟಿಯಾಗಿ ಆಶ್ರಮಕ್ಕೆ ಹೋದರು, ಆದರೆ ಈಗ ಅವರು ಅನಿರುದ್ಧನೊಂದಿಗೆ ಸಮಾಜದ ಹಿತಕ್ಕಾಗಿ ಮರಳಿ ಬಂದಿದ್ದಾರೆ. ಕಷ್ಟದ ಹಾದಿಯಲ್ಲಿ ಒಡೆದುಹೋದ ಸಂಬಂಧಗಳು ಪ್ರೀತಿ ಮತ್ತು ಪಶ್ಚಾತ್ತಾಪದಿಂದ ಮತ್ತೆ ಒಂದಾಗಿ ಒಂದು ಸುಂದರ ಕುಟುಂಬವಾಗಿ ಬದುಕುತ್ತಿವೆ. ಅನಿರುದ್ಧನ ಮತ್ತು ಗಂಗಾಧರ್ ಅವರ ಈ ಪಯಣ ತಂದೆ ಮಕ್ಕಳ ನಡುವಿನ ಕಂದಕವನ್ನು ಪ್ರೀತಿ ಹೇಗೆ ಅಳಿಸಿ ಹಾಕುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ಉಳಿಯಿತು. ನಮ್ಮ ಈ ಕಥೆಯನ್ನು ಇಲ್ಲಿಯವರೆಗೆ ತಾಳ್ಮೆಯಿಂದ ವೀಕ್ಷಿಸಿದ ಮತ್ತು ಓದಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಥೆಯು ಕೇವಲ ಒಂದು ಕುಟುಂಬದ ವ್ಯಥೆಯಲ್ಲ, ಇದು ಇಂದಿನ ಕಾಲಮಾನದಲ್ಲಿ ನಾವೆಲ್ಲರೂ ನಮ್ಮ ದೈನಂದಿನ ಜೀವನದ ಓಟದಲ್ಲಿ ಮರೆತುಬಿಡುತ್ತಿರುವ ಅತಿದೊಡ್ಡ ಸತ್ಯದ ಪ್ರತಿಬಿಂಬವಾಗಿದೆ. ಹಣ, ಕೆಲಸ ಮತ್ತು ಯಶಸ್ಸಿನ ಬೆನ್ನತ್ತಿ ಸಾಗುವ ಭರಾಟೆಯಲ್ಲಿ ನಮ್ಮನ್ನು ಈ ಜಗತ್ತಿಗೆ ಪರಿಚಯಿಸಿದ, ನಮಗಾಗಿ ತಮ್ಮ ಇಡೀ ಬದುಕನ್ನೇ ಬಲಿಕೊಟ್ಟ ತಂದೆ ತಾಯಿಯರ ನಿಶ್ಶಬ್ದ ವೇದನೆಗಳನ್ನು ನಾವು ಎಷ್ಟೋ ಬಾರಿ ಕಡೆಗಣಿಸುತ್ತೇವೆ. ಅನಿರುದ್ಧನ ಪಾತ್ರವು ಬಹುತೇಕ ಇಂದಿನ ಯುವ ಪೀಳಿಗೆಯ ಪ್ರತಿನಿಧಿಯಾಗಿದೆ. ಕಾಂಕ್ರೀಟ್ ಗೋಡೆಗಳ ಮನೆಯಲ್ಲಿ ಪ್ರೀತಿ ಎಂಬ ಭಾವನೆ ಕಳೆದು ಹೋಗಿ ಸಂಬಂಧಗಳು ಕೇವಲ ಕರ್ತವ್ಯಗಳಾಗಿ ಮಾರ್ಪಡುತ್ತಿರುವಾಗ ಗಂಗಾಧರ್ ಅವರಂತಹ ಹಿರಿಯರು ತಮ್ಮದೇ ಮನೆಯಲ್ಲಿ ಅನಾಥರಾಗುತ್ತಿರುವುದು ನಮ್ಮ ಸಮಾಜದ ಕಹಿ ಸತ್ಯ. ಜೀವನದಲ್ಲಿ ನಾವು ಗಳಿಸಿದ ಹಣ, ನಾವು ಏರಿದ ಯಶಸ್ಸಿನ ಶಿಖರಗಳು ನಾಳೆ ನಮ್ಮೊಂದಿಗೆ ಬಾರದೇ ಇರಬಹುದು. ಆದರೆ ನಮಗಾಗಿ ಕಾಯುವವರು, ನಮ್ಮನ್ನು ಹರಸುವವರು ಇದ್ದರೆ ಅದೇ ನಮ್ಮ ಜೀವನದ ನಿಜವಾದ ಶ್ರೀಮಂತಿಕೆ. ಗಂಗಾಧರ್ ಅವರು ಅನಿರುದ್ಧನನ್ನು ಕ್ಷಮಿಸಿ ಮಗನ ಪಶ್ಚಾತ್ತಾಪಕ್ಕೆ ಮನ್ನಣೆ ನೀಡುವಾಗ ನಮಗೆ ಒಂದು ಪಾಠ ದೊರೆಯುತ್ತದೆ. ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಆ ತಪ್ಪನ್ನು ಅರಿತುಕೊಳ್ಳುವಲ್ಲಿಯೇ ಮನುಷ್ಯತ್ವ ಅಡಗಿದೆ. ಅನಿರುದ್ಧ ತನ್ನ ಕಂಪನಿಯ ಸಂಕಷ್ಟದ ಸಮಯದಲ್ಲಿ ಅರಿತುಕೊಂಡಂತೆ, ನಮ್ಮ ಕಷ್ಟದ ದಿನಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಲ್ಲುವುದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಬದಲಾಗಿ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಮತ್ತು ನಮ್ಮ ಕುಟುಂಬದ ಒಗ್ಗಟ್ಟು.
ಹಿರಿಯರು ಕೇವಲ ಮನೆಯ ಹಿರಿಯರಲ್ಲ, ಅವರು ನಮ್ಮ ಜೀವನದ ದಿಕ್ಸೂಚಿಗಳು. ಅವರ ಅನುಭವದ ಮಾತುಗಳಿಗೆ ಕಿವಿಗೊಡುವುದು, ಅವರ ಜೊತೆ ಸಮಯ ಕಳೆಯುವುದು ಎಂದರೆ ನಮ್ಮ ಜೀವನದ ಯಶಸ್ಸಿಗೆ ನಾವು ಹಾಕಿಕೊಳ್ಳುವ ಭದ್ರ ಬುನಾದಿ. ಈ ಕಥೆಯ ನಂತರ ದಯವಿಟ್ಟು ಇಂದೇ ನಿಮ್ಮ ತಂದೆ ತಾಯಿಯರ ಬಳಿ ಕುಳಿತುಕೊಳ್ಳಿ. ಅವರು ಏನು ಯೋಚಿಸುತ್ತಿದ್ದಾರೆ, ಅವರ ಆಸೆಗಳೇನು, ಅವರ ಮನಸ್ಸಿನ ಮೂಲೆಯಲ್ಲಿರುವ ನೋವುಗಳೇನು ಎಂದು ಒಮ್ಮೆ ಪ್ರೀತಿಯಿಂದ ವಿಚಾರಿಸಿ. ಅವರ ಕೈ ಹಿಡಿದು ನಾವು ನಿಮ್ಮೊಂದಿಗಿದ್ದೇವೆ ಎಂದು ಭರವಸೆ ನೀಡಿ. ಕಾಲ ಕಳೆದು ಹೋದ ಮೇಲೆ ನಾವು ಎಷ್ಟೇ ದುಬಾರಿ ಸಮಾರಂಭಗಳನ್ನು ನಡೆಸಿದರೂ ಬದುಕಿರುವಾಗ ನಾವು ನೀಡುವ ಪ್ರೀತಿ ಮತ್ತು ಸಮಯಕ್ಕೆ ಸಾಟಿ ಯಾವುದೂ ಇಲ್ಲ. ಪ್ರೀತಿ ಮತ್ತು ಗೌರವದಿಂದ ಬೆಸೆದ ಸಂಬಂಧಗಳೇ ಒಂದು ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತವೆ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಹಿರಿಯರ ಆಶೀರ್ವಾದ ಸದಾ ನೆಲೆಸಿರಲಿ. ನಿಮ್ಮ ಸಂಬಂಧಗಳನ್ನು ಸಂರಕ್ಷಿಸಿ, ನೆನಪುಗಳನ್ನು ಮಧುರವಾಗಿಸಿಕೊಳ್ಳಿ. ನೆನಪಿಡಿ, ಪ್ರೇಮಕ್ಕಿಂತ ದೊಡ್ಡ ಶಕ್ತಿ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಪ್ರೀತಿಯೇ ಜೀವನದ ನಿಜವಾದ ಆಸ್ತಿ. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮೆಲ್ಲರ ಬದುಕು ಸದಾ ಸುಖಮಯವಾಗಿರಲಿ.